ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ನಾಯಕರುಗಳ ಮೇಲೆ ಎಫ್ಐಆರ್ಗಳನ್ನು ದಾಖಲು ಮಾಡಿರೋದಕ್ಕೆ ಈಗಾಗಲೇ ನ್ಯಾಯಾಲಯ ಚಾಟಿಯನ್ನು ಬೀಸಿದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಇದ್ದಾರೆ. ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ಇವತ್ತಿನ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನು ಹೇಳಕ್ ಬಯಸ್ತೀರಾ? ನೋಡಿ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ. ದೇಶದಲ್ಲಿ ಕಾನೂನುಗಳಿದ್ದಾವೆ, ಆದರೂ ಸಹ ತಮ್ಮ ಬೆಂಬಲ ಇದೆ. ಇವತ್ತು ರಾಷ್ಟ್ರದಲ್ಲಿ ಹಿಟ್ಲರ್ ಮಾದರಿ ಆಡಳಿತ ಮಾಡಬೇಕು, ವಿರೋಧ ಪಕ್ಷವನ್ನು ದಮನ ಮಾಡುವಂಥ ರೀತಿಯಲ್ಲಿ ಮಾಡುವಂಥ ಇದೊಂದು ಉದ್ದೇಶ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾವ ಉದ್ದೇಶಕ್ಕಾಗಿ ನೀವು ಮಾಡ್ತೀರಿ ಅಲ್ವಾ? ಎಫ್ಐಆರ್ ಆಗಿಲ್ಲ, ಏನೂ ಇಲ್ಲ. ಅದನ್ನು ಇಡಿ ಮತ್ತು ಐಟಿಗಳನ್ನು ಬಳಸ್ಕೊಂಡು ದೇಶದಲ್ಲಿ ಬಲಡ್ಡೆ ಇರುವಂಥ ವಿರೋಧ ಪಕ್ಷವನ್ನು ಬಂದ್ ಮಾಡುವಂಥ ಕೆಲಸದಲ್ಲಿ ನೀವು ನಿರಂತರವಾಗಿ ನಡೀತಾ ಇದೆ. ಇದು ನಿಜವಾಗ್ಲೂ ಛೀಮಾರಿ ಹಾಕಿರೋದು ಇವತ್ತು ನಮ್ಮ ಹೈಕೋರ್ಟು. ಅಂದ್ರೆ ಸಾಹಿತ್ಯ ಸಂಸ್ಥೆಗಳಾಗಿರ್ತಕ್ಕಂಥ ಇಡಿ, ಐಟಿ, ಸಿಬಿಐಗಳನ್ನ ದುರ್ಬಳಕೆ ಮಾಡ್ಕೋತಾ ಇದೆ ಅಂತ ಹೇಳ್ತೀರಾ? ಎಲ್ಲ ಕಡೆ ಅದೇ ಆಗಿರೋದಲ್ಲ. ನೋಡಿ, ಯಾವುದೇ ಒಬ್ಬ ಬಿಜೆಪಿ ಅಭ್ಯರ್ಥಿ ಮನೆಯಲ್ಲಿ ಅವತ್ತು ರೈಡ್ ಮಾಡಿದ್ದಿಲ್ಲ. ಯಾರಾದರೂ ನಿಮ್ಗೆ ಐಟಿಯನ್ನು ತೋರಿಸ್ಬಿಡೋದು, ಎದುರಿಸೋದು, ಅವ್ರ ಪಕ್ಷಕ್ಕೆ ಸೇರ್ಪಡುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳಷ್ಟು ಕಡೆ ಆಗಿದೆ. ಭಾಳ ಜನ ಹೋದವರೆಲ್ಲ ಎಷ್ಟೋ ಸಾವಿರಾರು ಕೋಟಿಯನ್ನು ಇದ್ದಂಥವ್ರು ಸಹ ಲಾಸ್ಟಿಗೆ ಅವರ ಬಿಜೆಪಿ ಜೊತೆ ಸೇರ್ಕೊಂಡ ಮೇಲೆ ಅವ್ರದ್ದೆಲ್ಲ ಸಮಾನತೆ ಆಗಿಬಿಟ್ಟಿದೆ. ಹಾಗಾಗಿ ಇದು ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸ, ಇದು ನಿಜವಾಗ್ಲೂ ಖಂಡನೆ. ಇದು ಮನ್ರೇಗಾ ಹೆಸರನ್ನು ಸಹ ಬದಲಾವಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾವ ದೇಶದಲ್ಲಿ ಮಾಡ್ತೀರಿ ನೀವು? ನರೇಗಾ ಇಡೀ ದೇಶದಲ್ಲಿ ಕ್ರಾಂತಿಯಾದಂಥ ಬದಲಾವಣೆ ಕೊಟ್ಟಂಥದ್ದು ಅವತ್ತಿನ ಮನಮೋಹನ್ ಸಿಂಗ್ ಅವರು ಕೊಟ್ಟಂಥದ್ದನ್ನ ನೀವು ಇವತ್ತು ಹೆಸರು ಚೇಂಜ್ ಮಾಡಿ ಏನು ಕೊಟ್ಟಿದ್ದೀರಿ ನೀವು? 2 ವರ್ಷದಿಂದ ಇವತ್ತು ₹1 ನೀವು ಕೊಟ್ಟಿಲ್ಲ. ರಾಜ್ಯ ಸರ್ಕಾರದ ಹಣದಲ್ಲಿ ನರೇಗಾ ಕೆಲಸ ಇವತ್ತು ನಡೀತಾ ಇದೆ. ಇವತ್ತು ನೀವು ಕೊಡಲಿಲ್ಲ. ನೀವು ಯಾಕೆ ಉದ್ದೇಶ ಏನಂದರೆ ಇದನ್ನು ಬಂದ್ ಮಾಡಿ ಹೊಸ ಹೆಸರು ಇಟ್ಕೊಂಡು ಕೊಡಬೇಕನ್ನೋ ಉದ್ದೇಶ ನೀವು ಇಟ್ಕೊಂಡಿರ್ಬೋದು. ಆದ್ದರಿಂದ ಒಂದು ಏನಾದರೂ ಬದಲಾವಣೆ ಕಂಡಿದೆ ಅಂತ ನರೇಗಾದಲ್ಲಿ, ಅದು ಮನಮೋಹನ್ ಸಿಂಗ್ ಅವರು ಆಡಳಿತ ಕೊಟ್ಟಂಥದ್ದು, ಅವ್ರು ತಂದಿರುವಂಥ ಕೊಡುಗೆ ಇದು. ಅದನ್ನು ಬಂದ್ ಮಾಡಿ ಬೇರೆ ಹೆಸರು ಇಡ್ತೀರಿ, ಗಾಂಧೀಜಿ ಅವಮಾನ ಮಾಡ್ತೀರಿ ಅಂತ ಹೇಳಿದ್ರೆ ನಿಜವಾಗಲೂ ಇದು ದುರಂತ ಅಂತ ನನಗನ್ಸುತ್ತೆ. ಗಾಂಧೀಜಿ ಹೆಸರುಗಳಂತ ಬಂದಂತ ಸಂದರ್ಭದಲ್ಲಿ ಎಲ್ಲ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇರುವಂತದ್ದು ಮತ್ತು ಬಿಜೆಪಿ ವಿರೋಧ ಮಾಡ್ತಾ ಇರುವಂತದ್ದು. ಸ್ವಚ್ಛ ಭಾರತವನ್ನು ಬಂದು ಇದು ಮಾಡ್ಕೊಳ್ಳಿ. ಗಾಂಧೀಜಿ ಅವರು ಯಾಕೆ ಹೆಸರು ಇಟ್ಕೊಂಡಿದ್ದೀರಿ ನೀವು ಅಲ್ವಾ? ಅದನ್ನು ತೆಗೀರಿ ಹಾಗಾದ್ರೆ ಅಲ್ವಾ? ಬೇಡ. ನೀವು ನೋಡಿ, ಏನು ನಿಮ್ಮ ಉದ್ದೇಶ ಏನಂದ್ರೆ ಇಡೀ ದೇಶದಲ್ಲಿ ಹೊಸ ರೀತಿಯಲ್ಲಿ ದಮನ ಮಾಡುವಂಥ ಹೆಸರುಗಳನ್ನು ಚೇಂಜ್ ಮಾಡೋ ಮೂಲಕ ಒಂದು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಷ್ಟೇ. ಹೋರಾಟವನ್ನ ದೆಹಲಿ ಮಟ್ಟದಲ್ಲೂ ಏನಾದರೂ ಮಾಡ್ತೀರಾ? ಅಲ್ಲಿ ನೋಡ್ಬೇಕು. ಇವತ್ತು ಇಲ್ಲಿ ಶುರುವಾಗಿದೆ. ಇವತ್ತು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಗೊತ್ತಿಲ್ಲ, ರಾಷ್ಟ್ರ ನಾಯಕರು ಏನು ಹೇಳ್ತಾರೆ ಗೊತ್ತಿಲ್ಲ. ಏನಾದ್ರು ಇದ್ರೆ ಖಂಡಿತ ಡೆಲ್ಲಿವರೆಗೂ ನಾವೆಲ್ಲ MLAಗಳು ಹೋಗ್ತಾ ಇರಿದ್ದೀವಿ ನಾವು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.